ನನಗನ್ಸುತ್ತೆ, ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಜನ ಒಳ್ಳೆ ಜನ ಇದ್ದಾರೆ. ಯಾರೋ 4 ಜನ ಈ ರೀತಿ ನಡ್ಕೊಳ್ಬೋದು, ಆದರೆ ಒಳ್ಳೆ ಜನ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ. ಹಾಗಾಗಿ ಈ ಸಮಸ್ಯೆಗಳು ಕೂಡ ದೂರ ಹೋಗ್ಬಿಡ್ತವೆ. ಹಾಗಾಗಿ ನಮಗೆ ಅದು ಭಾಳ ಮುಖ್ಯ. ಸರ್, ಈಗ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಜನ ಸ್ಪಾನ್ಸರ್ ಮಾಡಿದ್ದಾರೆ, ಆ ಬದಲಾವಣೆ ನಂತರ ಅಲ್ಲ, ನೀವು ಹೇಳಬೇಕು. ನಾನು ಹೇಳೋದಕ್ಕಿಂತ ನೀವು ಹೇಳಿದರೆ ಬದಲಾವಣೆ ಆಗಿದೆ, ಚೇಂಜ್ ಅಂತ ಅಧಿಕಾರಿಗಳನ್ನು ಬದಲಾಯಿಸಿದ್ದೇವೆ ನಿಜ, ಆಯ್ತಾ? ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ವೋ ಅಂತ ಯಾರು ಹೇಳಬೇಕು? ಸರ್, ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಲ್ಲಪ್ಪ. ನೀವು ಯಾಕೆಂದ್ರೆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಮೀಡಿಯಾದವರು ಅಲ್ವಾ? ಹಾಗಾಗಿ ನಿಮಗೆ ಗೊತ್ತಾಗುತ್ತೆ. ನೀವು ಹೇಳಿದ್ರೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ. ಹೌದು, ಕಮ್ಮಿ ಆಗಿದೆ, ನೀವು ಮಾಡಿದ್ದು ಕೆಲಸ ಒಳ್ಳೆಯದು ಅಂದರೆ ನಮಗೆ ಇನ್ನು ಸ್ವಲ್ಪ ಖುಷಿ ಅಲ್ಲ, ಉತ್ತೇಜನ ಬರ್ತದೆ. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹೇಳಿಯಪ್ಪ ಅಂತ. ಫೀಲ್ಡಲ್ಲಿರೋರು ನೀವಲ್ರಿ, ನೀವೇ ಫೀಲ್ಡಲ್ಲಿರೋರಪ್ಪ. ನೀವು ಹೇಳಿದರೆ ನಮಗೆ ದಿಸ್ ಈಸ್ ಒನ್ ಆಫ್ ದಿ ಫೀಡ್ಬ್ಯಾಕ್ ಐ ವಿಲ್ ಗೆಟ್. ಇಟ್ಸ್ ಅ ವೆರಿ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನಿಮ್ಮದು ಅಲ್ವಾ? ಸರ್, ಒಂದಷ್ಟು ಸಂಘಟನೆಗಳು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರವೇ ಇದು ಮಾಡ್ತಾ ಇದೆ ಅಂತಂದ್ರೆ ನೋಡಿ, ನಾವು ಯಾಕೆ ಬರ್ತೀವಿ ಹೇಳಿ? ಸರ್ಕಾರ ಯಾಕೆ ಬರುತ್ತೆ? ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೊಳುತ್ತೆ? ಅಲ್ಲಲ್ಲ, ಇಲ್ಲಿ ಜನಸಮುದಾಯ ಶಾಂತಿಯಿಂದ ಇದ್ರೆ, ಸಮಾಜ ಚೆನ್ನಾಗಿದ್ರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ. ಯಾವಾಗ ಜನಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ, ಕಾನೂನು ಮುಂದೆ ಬರುತ್ತೆ. ಅಷ್ಟೇ ಸಿಂಪಲ್ ಅದು. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಪೊಲೀಸವರು ಯಾಕೆ ಅವರು ಸ್ಟೇಷನ್ ಒಳಗೆ ಕೂತ್ಕೋತಾರೆ? ಹೌದು, ಕರೆದಿದ್ದೇವೆ. ನಾನು ಲಾಸ್ಟ್ ಟೈಮ್ ಹೇಳೋಗಿದ್ದೆ. ಭಾಳ ಜನ ಹೇಳಿದ್ರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ರು. ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾಯರು ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡಿಕೊಂಡು, ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡಿಕೊಂಡು ಎಲ್ಲ ಜನರನ್ನ ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ. ಎಲ್ಲ ಜನರನ್ನು ಕರೀರಿ, ಎಲ್ಲ ವಿಭಾಗದ ಜನರನ್ನು. ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ, ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರಿದ್ದಾರೆ, ಮಾಧ್ಯಮದವರಿದ್ದಾರೆ, ಎಲ್ಲರನ್ನೂ ಕರೆದಿದ್ದಾರೆ. ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಕ್ರಮ ಮಾಡೋದಿದ್ರೆ ಮಾಡ್ತೀವಿ. ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ. ಈಗ ಕಳೆದ 4-5 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ, ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ. ಈಗ ಸಬ್ ಇನ್ಸ್ಪೆಕ್ಟರ್ಸ್ದು ಈಗ 545 ಆದೇಶ ಕೊಟ್ಟಿದ್ವಿ, ಟ್ರೈನಿಂಗ್ ಹೋಗಿದ್ದಾರೆ. ಅವ್ರು ಬರಬೇಕಂದ್ರೆ ಇನ್ನೊಂದು 7-8 ತಿಂಗಳಾಗುತ್ತೆ. ಆಮೇಲೆ ಇನ್ನೂ 402 ಜನ ಸಬ್ ಇನ್ಸ್ಪೆಕ್ಟರ್ದು ಅದು ಆದೇಶ ಆಗುತ್ತೆ. ನಾವು ಸಿಂಧುತ್ವಕ್ಕೆಲ್ಲ ಬರೆದಿದ್ವಿ, ಅದೆಲ್ಲ ಬಂದಿದೆ, ಅದನ್ನು ಕೂಡ ಆದೇಶ ಮಾಡ್ತೀವಿ. ಕಾನ್ಸ್ಟೇಬಲರಿಗೆ ನಾವು ಈಗಾಗಲೇ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀವಿ. ಸುಮಾರು 10-15 ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲರಿಗೆ, ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ತಾಲೂಕಿಗೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ಟಣದಲ್ಲಿ ಉಪಠಾಣೆ ಆಗಬೇಕು. ಸುಳ್ಯ ತಾಲೂಕಿಗೆ ಹೊರಠಾಣೆಯಾಗಿ ಗುತ್ತಿಗಾರಲ್ಲಿ ಮತ್ತೊಂದು ನೆಟ್ಟಣದಲ್ಲಿ ಆಗಬೇಕು ಅಂತ ಬೇಡಿಕೆ ಹಿಂದೆ. ನೆಟ್ಟಣ ಅಂದ್ರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್, ಸಾವಿರಾರು ಭಕ್ತರು ದಿನಂಪ್ರತಿ ಬರ್ತಾ ಇದ್ದಾರೆ. ಇಲ್ಲಿ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರಲ್ಲ, SP, ಅವರು ಪ್ರಸ್ತಾವನೆಗಳು ಕಳಿಸ್ಬೇಕು. ಕಳಿಸಿದಾಗ ನಾವು ವೆರಿಫೈ ಮಾಡಿ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ. ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ, ಹೌದು ಬೇಡಿಕೆ ಇದೆ, ಕನ್ಫರ್ಮ್. ಬೇಡಿಕೆ ಇರೋದು ಕನ್ಫರ್ಮ್ ಇದೆ. ಗ್ರಾಮಾಂತರವಾಗಿ ಈ ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನಿಯರೆಸ್ಟ್ ಇರತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ. ಅದಕ್ಕೆ ಇಲ್ಲಿ ಪುತ್ತೂರು SP ಇಲ್ಲಿಗೆ ಸ್ಥಳಾಂತರ ಮಾಡಬೇಕಿರುವಂತ ಉದ್ದೇಶ. ನೋಡಿ, ನಾವು ರಿವ್ಯೂ ಮಾಡ್ತಾ ಇದ್ದೀವಿ. DYSPಗೆ ಇದು ಪೊಸಿಷನ್ಸ್ಗಳು ಕೇಳಿದ್ದಾರೆ. DYSP
ಪೋಸ್ಟ್ ಬೇಕು, ಸಬ್ ಡಿವಿಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಕೇಳಿದ್ದಾರೆ. ಅದೆಲ್ಲ ಪರಿಶೀಲನೆಯಲ್ಲಿ ಇದೆ. ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ, ತೀರ್ಮಾನ ತಗೊಳ್ತೀವಿ. ಸರ್ 112 ಈಗ 2 ಠಾಣೆಗಳಿಗೆ 112 ಅದಕ್ಕೆ ಒಂದೊಂದು ಠಾಣೆಗಳಿಗೆ ಒಂದೊಂದು ಬೇಕಂತ ಬೇಡಿಕೆ ಉಂಟು ಸರ್. ಆಗ ಹೆಚ್ಚು ಮಾಡ್ತೀವಿ, 112 ಹೆಚ್ಚು ಮಾಡ್ತೀವಿ. ಯಾಕೆಂದರೆ ನಮ್ಮಲ್ಲಿ 15 ವರ್ಷದ ಕೇಂದ್ರ ಸರ್ಕಾರದ ಆದೇಶವೇನಾಗಿದೆ, 15 ವರ್ಷದ ನಂತರ ವೆಹಿಕಲ್ಸ್ ಇಟ್ಕೋಬಾರ್ದು, ಅದೆಲ್ಲ ತೆಗಿತಾ ಇದ್ದೇವೆ. ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ ಹಂತವಾಗಿ. 112 ನಮಗೆ ಉಪಯೋಗ ಆಗ್ತಾ ಇದೆ, ಭಾಳ ಚೆನ್ನಾಗಿ ಉಪಯೋಗ ಆಗಿದೆ. ಈ ರಾಜ್ಯದಲ್ಲಿ 112 ಭಾಳ ಉಪಯೋಗ ಆಗ್ತಾ ಇದೆ, ಅದರಿಂದ ಅದು ಹೆಚ್ಚು ಮಾಡ್ತೇವೆ. ಸರ್, ಹೋಮ್ ಗಾರ್ಡ್ಸ್ಗೆ ಇಡೀ ಕರ್ನಾಟಕ ಸ್ಟೇಟ್ ಹೇಳ್ಬೋದು ಕೊಡ್ತಕ್ಕಂಥ ಸೌಲಭ್ಯ ಸ್ವಲ್ಪ ಕಡಿಮೆ ತಗೊಳ್ತದೆ. ಯಾಕೆಂದರೆ ಅವರು ಪೊಲೀಸ್ನವರಷ್ಟೇ ಕೆಲಸ ಮಾಡಬೇಕಾಗುತ್ತೆ. ಅದು ಈಗಿನ ಪರಿಸ್ಥಿತಿಯಲ್ಲಿ ಅಂತೂ ಅವರಿಗೆ ಬಹಳ ಬಿಡುವುದ ಕೆಲಸ ಕೂಡ ಇರ್ತದೆ. ಅವರ ಸೌಲಭ್ಯದ ಬಗ್ಗೆ ಹೇಗೆ ತಾವು ನಿಮ್ಮ ಸಲಹೆಯನ್ನು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಪರಿಗಣಿಸ್ತೇವೆ.